ಸ್ನೇಹಿತರೆ, 22ನೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಒಂದು ಯೋಜನೆ ರಾಷ್ಟ್ರೀಯ ಶಿಶುಪಾಲನಾ ಯೋಜನೆ, ಶಿಶುಪಾಲನಾ ಕೇಂದ್ರ ಯೋಜನೆ. ಅಂದರೆ ಇದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಒಂದು ನಿರ್ದೇಶನಾಲಯದಲ್ಲಿ ನಡೀತಕ್ಕಂಥ ಕಾರ್ಯಕ್ರಮ. ಇದು ಏನಪ್ಪ ಅಂದರೆ ಸ್ಟೇಟು ಮತ್ತು ಸೆಂಟ್ರಲ್ಲು ಮತ್ತೇನಪ್ಪ ಅಂದರೆ NGO ಮೂರು ಜನರ ಒಂದು ಸಂಯುಕ್ತ ಆಶ್ರಯದಲ್ಲಿ ನಡೀತಕ್ಕಂಥದ್ದು. 60% ಕೇಂದ್ರ ಅನುದಾನ ಕೊಟ್ಟರೆ 30% ರಾಜ್ಯಕ್ಕೆ ಕೊಡ್ತಾ ಇದೆ, ಇನ್ನು 10% NGO ಅಂದರೆ ಸ್ವಯಂ ಸೇವಾ ಸಂಸ್ಥೆಯವರು ನಡೆಸ್ತಕ್ಕಂಥ ಯೋಜನೆ. ಇದು ಏನಪ್ಪ ಅಂದರೆ ಇದರ ಮುಖ್ಯ ಉದ್ದೇಶ ಪ್ರಸ್ತುತ ರಾಜ್ಯದಲ್ಲಿ 50 ಸ್ವಾಧಾರ ಏನಪ್ಪ ಅಂದರೆ ಪ್ರಸ್ತುತ ರಾಜ್ಯದಲ್ಲಿ ಇದರ ಉದ್ದೇಶ ಏನಪ್ಪ ಅಂದರೆ ಉದ್ಯೋಗಸ್ಥ ತಾಯಂದರು 6 ತಿಂಗಳಿಂದ 6 ವರ್ಷದ ಮಕ್ಕಳನ್ನು ದಿನಪೂರ್ತಿ ಸುರಕ್ಷಿತವಾಗಿ ಏನಪ್ಪ ಅಂದ್ರೆ ಅಂಥ ಮಕ್ಕಳನ್ನು ನೋಡ್ಕೊಳ್ತಕ್ಕಂಥದ್ದು. ಮಕ್ಕಳು ಪೌಷ್ಟಿಕ ಮತ್ತು ಗುಣಮಟ್ಟದ ಆರೋಗ್ಯವನ್ನು ಸುಧಾರಿಸ್ತಕ್ಕಂಥದ್ದು, ಮಕ್ಕಳ ಭೌತಿಕ ಸಾಮಾಜಿಕ ಭಾವನಾತ್ಮಕ ಬೆಳವಣಿಗೆಯನ್ನು ಉತ್ತೇಜಿಸ್ತಕ್ಕಂಥದ್ದು, ಮಕ್ಕಳನ್ನು ಕಾಳಜಿಯಿಂದ ನೋಡಿಕೊಳ್ಳುವಂತೆ ತಾಯಂದರಿಗೆ ಹಾಗೂ ಪೋಷಕರಿಗೆ ಶಿಕ್ಷಣ ನೀಡ್ತಕ್ಕಂಥದ್ದು. ಸೇವೆಗಳು ದಿನದ ಆರೈಕೆ ವಿಶ್ರಾಂತಿ ಸೌಲಭ್ಯ ಒಳಗೊಂಡಿರ್ತದೆ. 0 ರಿಂದ 3 ವರ್ಷದ ಮಕ್ಕಳಿಗೆ ಪ್ರಾಥಮಿಕ ಉತ್ತೇಜನ ನೀಡುವುದು ಹಾಗೂ 3 ರಿಂದ 6 ವರ್ಷದ ಮಕ್ಕಳಿಗೆ ಶಾಲಾ ಪೂರ್ವ ಶಿಕ್ಷಣ ನೀಡುವುದು, ಪೂರಕ ಪೌಷ್ಟಿಕಾಹಾರ ನೀಡೋದು, ಬೆಳವಣಿಗೆ ಪರಿಶೀಲನೆ, ಆರೋಗ್ಯ ತಪಾಸಣೆ ಮತ್ತು ಚುಚ್ಚುಮದ್ದು. ಈ ಯೋಜನೆ ಕೂಡ ಏನಪ್ಪ ಅಂದರೆ ಇದು ಜಾರಿಯಲ್ಲಿದೆ. ಇದು 23ನೇ ಯೋಜನೆ. ಇದರ ಹೆಸರು ಏನಪ್ಪ ಅಂದರೆ 22 ಯೋಜನೆಗಳಾಯಿತು. ಈ 22 ಯೋಜನೆ ಆದಮೇಲೆ 23ನೇದು ನಗು ಮಗು ಯೋಜನೆ ಅಂತಕ್ಕಂಥದ್ದು. ಇದರ ಉದ್ದೇಶ ಏನಪ್ಪ ಅಂದರೆ ಇದು ನಗು ಮಗು ಅಂತಕ್ಕಂಥ ರಾಷ್ಟ್ರೀಯ ತುರ್ತು ಅಂದರೆ ಒಂದು ಆ್ಯಂಬುಲೆನ್ಸ್ ಸೇವೆ. ಇದರ ಉದ್ದೇಶ ತಾಯಂದರಿಗೆ ಮತ್ತು ಏನು ಮಕ್ಕಳು ತಾಯಂದರಿಗೆ ಸರ್ಕಾರಿ ಆರೋಗ್ಯ ಸೌಲಭ್ಯಗಳಿಂದ ಹುಟ್ಟಿದವರಿಗೆ ಅವರ ನಿವಾಸಕ್ಕೆ ಡ್ರಾಪ್ ಬ್ಯಾಕ್ ಸೌಲಭ್ಯ. ಅಂದರೆ ಈಗ ದವಾಖಾನೆಗೆ ಡೆಲಿವರಿ ಸಮಯದಲ್ಲಿ ದವಾಖಾನೆಗೆ ಕರ್ಕೊಂಡು ಹೋಗ್ಲಿಕ್ಕೆ 108 ಗಾಡಿ ಉಚಿತ ಆಂಬುಲೆನ್ಸ್ ವಾಹನ ಇದೆ. ಅದು ತೊಗೊಂಡೋಗಿ ನಮಗೆ ದವಾಖಾನೆಗೆ ಬಿಡ್ತಾ ಇದೆ. ಆದರೆ ನಾವು ಮನೆಗೆ ಬರಲಿಕ್ಕೆ ನಮ್ಮ ಸ್ವಂತ ವಾಹನದಿಂದ ಬರ್ತಕ್ಕಂಥದ್ದನ್ನು ನೋಡ್ತಾ ಇದ್ದೀವಿ. ತಾಲೂಕು ಕೇಂದ್ರಗಳಲ್ಲಿ ಅಂದರೆ ತಾಲೂಕು ಸರ್ಕಾರಿ ದವಾಖಾನೆಗಳಲ್ಲಿ ಅಥವಾ ತಾಲೂಕು ಮಟ್ಟದ ಒಂದು ಗ್ರೇಡ್ನ ಸಮುದಾಯ ಆರೋಗ್ಯ ಕೇಂದ್ರಗಳಂತ ಇರ್ತಾವೆ, ಅಂಥಲ್ಲಿ ಈ ನಗು ಮಗು ಅಂತಕ್ಕಂಥ ಒಂದು ವಾಹನ ಇರ್ತದೆ. ಅದು ಆಂಬುಲೆನ್ಸು. ಯಾರು ಡೆಲಿವರಿ ಪೇಷಂಟ್ ಇರ್ತಾರೆ, ತಾಯಿ ಮಗು ಮತ್ತು ಅವ್ರ ಜೊತೆಗೆ ಯಾರು ಸಹಾಯಕರು ಇರ್ತಾರೆ ಅವರಿಗೆ 108 ಗಾಡಿ ತೊಗೊಂಡೋಗಿ ದವಾಖಾನೆಗೆ ಬಿಡ್ತಾ ಇದೆ. ಆದರೆ ಅದೇ ಬಾಣಂತಿ ಮಗು ಮತ್ತು ಸಹಾಯಕರಿಗೆ ಮನೆಗೆ ತಂದು ಬಿಡ್ತಕ್ಕಂಥದ್ದು ಈ ನಗು ಮಗು ವಾಹನ ಆಂಬುಲೆನ್ಸ್ ಇದೆ, ಅದರದ್ದು ಒಂದು ಕೆಲಸ. ಇದರ ಪ್ರಮುಖ ಲಕ್ಷಣ ಏನಪ್ಪ ಅಂದರೆ ನಗು ಮಗು ವಾಹನಗಳನ್ನು ಜಿಲ್ಲಾ ಆಸ್ಪತ್ರೆ ಮತ್ತು ತಾಲೂಕು ಮಟ್ಟದ ಆಸ್ಪತ್ರೆಗಳಲ್ಲಿ ತಲಾ ಒಂದನ್ನು, ಜಿಲ್ಲಾ ಆಸ್ಪತ್ರೆ ಮತ್ತು ತಾಲೂಕು ಆಸ್ಪತ್ರೆಯಲ್ಲಿ ಒಂದನ್ನು ನಿಯೋಜಿಸಲಾಗಿದೆ. ಫಲಾನುಭವಿಗಳಿಗೆ ದಾದಿಯ ಸೇವೆ, ವೈದ್ಯಕೀಯ ಚಿಕಿತ್ಸೆ, ಆರೋಗ್ಯ ರಕ್ಷಣೆ ಕಿಟ್ ಸಹ ಕೊಡಲಾಗ್ತದೆ. ಸೌಲಭ್ಯಗಳನ್ನು ಗ್ರಾಮೀಣ ಪ್ರದೇಶದಲ್ಲಿ ವಾಸಿಸುವವರು ಮತ್ತು ಸರ್ಕಾರಿ ಆಸ್ಪತ್ರೆಯಲ್ಲಿ ಹುಟ್ಟಿದವರಿಗೆ ಮಾತ್ರ, ಅಂದರೆ ಸರ್ಕಾರಿ ದವಾಖಾನೆಯಲ್ಲಿ ಮತ್ತು ಹಳ್ಳಿಗಳಲ್ಲಿರ್ತಕ್ಕಂಥವ್ರಿಗೆ ಮಾತ್ರ ಇದು ಸೇವೆ ಸಿಗ್ತಾಯಿದೆ. ಅಂದರೆ ನಾವು ಸಿಟಿಯಲ್ಲಿದೆ, ನಮ್ಮ ಪಕ್ಕದಲ್ಲಿ ಮನೆ ಇದೆ ಅಂದರೆ ಬರೋದಿಲ್ಲ. ಅದಕ್ಕೆ ಇದರದ್ದು ಒಂದು ಸವಲತ್ತು. ನವಜಾತ ಶಿಶುಗಳು ಮತ್ತು ತಾಲೂಕು ಆಸ್ಪತ್ರೆಗಳಲ್ಲಿ ಹೆರಿಗೆಯಾದ ತಾಯಂದಿರು ಸುರಕ್ಷಿತವಾಗಿ ತಮ್ಮ ಮನೆಗಳಿಗೆ ತಲುಪಲು ಸಾರಿಗೆ ಸೌಲಭ್ಯ ಕಲ್ಪಿಸಲಿಕ್ಕೆ 1.25 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಹೊಸ ನಗು ಮಗು ವಾಹನವನ್ನು ಸರ್ಕಾರ ವ್ಯವಸ್ಥೆ ಮಾಡಿದೆ. ಇದು ಆರಂಭ ಆಗಿದೆ 2014ರಲ್ಲಿ. ಈ ಯೋಜನೆಯಲ್ಲಿ ಜಿಲ್ಲಾ ಮತ್ತು ತಾಲೂಕು ಆಸ್ಪತ್ರೆಗೆ ಒಂದರಂತೆ ವಾಹನವನ್ನು, ಒಂದು ಜಿಲ್ಲಾ ಮಟ್ಟಕ್ಕೆ ಒಂದು ತಾಲೂಕಾ ಮಟ್ಟಕ್ಕೆ ಏನಪ್ಪ ಅಂದರೆ ವೆಹಿಕಲನ್ನು, ಒಂದು ಆಂಬುಲೆನ್ಸನ್ನು ಕೊಟ್ಟಿದ್ದಾರೆ. ಈ ವಾಹನವನ್ನು ಬಾಣಂತಿಯರು ಹಾಗೂ ನವಜಾತ ಶಿಶುಗಳನ್ನು ಸುರಕ್ಷಿತವಾಗಿ ಸರ್ಕಾರಿ ಆಸ್ಪತ್ರೆಗಳಿಂದ ಮನೆಗೆ ಸಾಗಿಸಲಿಕ್ಕೆ ಉಪಯೋಗ ಮಾಡ್ತಕ್ಕಂಥದ್ದು. ಕರ್ನಾಟಕದಲ್ಲಿ ಒಟ್ಟು 200 ವಾಹನಗಳನ್ನು ನಗು ಮಗು ಯೋಜನೆಗಾಗಿ ಉಪಯೋಗಿಸಲಾಗ್ತಾ ಇದೆ. ಅಂದರೆ 200 ವೆಹಿಕಲ್ಸು ಇವತ್ತಿದೆ ನಮ್ಮ ರಾಜ್ಯದಲ್ಲಿ. ಮೊದಲ 2 ಹೆರಿಗೆಗಳಿಗೆ ಮಾತ್ರ ಯೋಜನೆ, ಅಂದರೆ 2 ಮಗು ಏನಿರ್ತಾವೆ ಪ್ರಾರಂಭದ್ದು, ಆ ಮಕ್ಕಳಿಗೆ ಮಾತ್ರ ಇದು ಯೋಜನೆ ಸೀಮಿತ ಆಗಿರ್ತದೆ. ಈ ಯೋಜನೆಗಳು ಒಳಪಡ್ತಕ್ಕಂಥ ಇತರೆ ಕಾರ್ಯಕ್ರಮಗಳು, ಶಾಲಾ ಮಕ್ಕಳಿಗೆ ಉಚಿತ ಆರೋಗ್ಯ ತಪಾಸಣೆ ಮಾಡುವಾಗ ಕೂಡ ಈ ವಾಹನವನ್ನು ಬಳಸ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಅದೇ ರೀತಿ ಜಿಲ್ಲಾ ಶಾಲಾ ಆರೋಗ್ಯ ಯೋಜನೆ ಜಾರಿ ಮಾಡುವಾಗ, ಶಾಲೆಗಳಲ್ಲಿ ನೇತ್ರ ತಪಾಸಣೆ ಮಾಡುವಾಗ, ಕನ್ನಡಕಗಳ ವಿತರಣೆ ಮಾಡುವಾಗ ಈ ವಾಹನ ಏನಪ್ಪ ಅಂದರೆ ಆ ಕೆಲಸ ಅಲ್ಲದೆ ಇದನ್ನು ಕೂಡ ನಿರ್ವಹಿಸ್ತಾ ಇದೆ.
ಪ್ರಸವ ನಂತರ ತಾಯಂದಿರಿಗೆ ಮತ್ತು ಸರ್ಕಾರಿ ಆರೋಗ್ಯ ಸೌಲಭ್ಯಗಳಿಂದ ನವಜಾತ ಶಿಶುಗಳಿಗೆ ಮತ್ತು ಅವರ ನಿವಾಸಕ್ಕೆ ಡ್ರಾಪ್ ಬ್ಯಾಗ್ ಸೌಲಭ್ಯವನ್ನು ಏನಪ್ಪ ಅಂದರೆ ಡ್ರಾಪ್ ಬ್ಯಾಗ್ ಸೌಲಭ್ಯವನ್ನು ಕೊಡಲಿಕ್ಕೆ ನಗು ಮಗು ಅಂತ ಪಡೀತಕ್ಕಂಥ 200 ಡ್ರಾಪ್ ಬ್ಯಾಗ್ ವಾಹನಗಳನ್ನು 5ನೇ ಫೆಬ್ರವರಿ 2014ರಿಂದ ಉದ್ಘಾಟಿಸಲಾಯಿತು. ಜಿಲ್ಲಾ ಆಸ್ಪತ್ರೆ ಮತ್ತು ತಾಲೂಕು ಮಟ್ಟದ ಆಸ್ಪತ್ರೆಯಲ್ಲಿ ನಗು ಮಗು ವಾಹನದ ಚಾಲಕರನ್ನು ಜಿಲ್ಲಾ ಆರೋಗ್ಯ ಸಂಘಗಳು KTPP ಕಾಯ್ದೆಯ ಪ್ರಕಾರ ಟೆಂಡರ್ ಕರೆಯುವ ಮೂಲಕ ಮ್ಯಾನ್ ಪವರ್ ಏಜೆನ್ಸಿಯಿಂದ ತಗೊಂಡು ಈ ಕಾರ್ಯವನ್ನು ನಿರ್ವಹಿಸ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಈಗ ಇಷ್ಟು ಏನಪ್ಪ ಅಂದರೆ ಈ 23 ಯೋಜನೆಗಳು ನಾವು ನೋಡಿದ್ವಿ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಸಾಮಾನ್ಯವಾಗಿ ಬಡವರಿಗೆ, ಆಮೇಲೆ ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ, SC ST ಎಲ್ಲರಿಗೂ ನಾವು ವಿಶೇಷವಾಗಿ SC ST ವರ್ಗವನ್ನು ನಾವು ಗಮನಕ್ಕೆ ಕೊಡ್ತಾಯಿದ್ವಿ. ಕೆಲವೊಂದು ಕಡೆ SC ST ಅಂತಕ್ಕಂಥದ್ದು ಯೋಜನೆಗಳು ಪ್ರತ್ಯೇಕವಾಗಿ ವಿಶೇಷ ಘಟಕ ಯೋಜನೆಗಳು ಇದೆ, ಅಂಥ ಯೋಜನೆಗಳು ಇದೆ. ಆದರೆ ಸಾಮಾನ್ಯವಾಗಿ ಪ್ರತಿಯೊಂದು ಯೋಜನೆಯಲ್ಲಿ SC ST ಯವರಿಗೆ ಅವಕಾಶ ಇದ್ದೇ ಇದೆ. ವಿಶೇಷವಾಗಿ ಕೆಲವೊಂದು ಹಿಂದುಳಿದ ಇಲಾಖೆ ಇರ್ಬೋದು, ಅಲ್ಪಸಂಖ್ಯಾತ ಇಲಾಖೆ, ಇಂಥವನ್ನು ಬಿಟ್ಟರೆ ನಮ್ಮ ಸೈನ್ಯ, ಈಗ ನಮ್ಮದು ಮಿಲಿಟರಿ ಸೆಲೆಕ್ಷನ್ ಇದೆ ಅಂತಲ್ಲಿ ಕೆಲವೊಂದು ನಿಗದಿತವಾಗಿ ಏನು ಮೀಸಲಾತಿ ವ್ಯವಸ್ಥೆಗಿಂತ ಒಂದು 100% ಆಯಾ ವರ್ಗಕ್ಕೆ ಕೊಡಬೇಕು ಅಂತಕ್ಕಂಥ ಮೀಸಲಾತಿಯನ್ನು ಬಿಟ್ಟು ಉಳಿದ ಕಾಮನ್ ಆಗಿ ಅನ್ವಯಿಸ್ತಕ್ಕಂಥ ಯೋಜನೆಯಲ್ಲಿ ಎಲ್ಲ ಯೋಜನೆಗಳಲ್ಲಿ SC STಗೆ 99%. ನಾನು ಮೊನ್ನೆ ಒಂದು ಕಡೆ ನೋಡ್ತಾ ಇದ್ದೆ, ಸೈನ್ಯದಲ್ಲಿ ಇದು ಮೀಸಲಾತಿ ವ್ಯವಸ್ಥೆ ಇಲ್ಲ. ಅಲ್ಲಿ ನೇಮಕಾತಿ ಅವ್ರದ್ದು ಒಂದು ಇದಿದೆ, ನಾರ್ಮ್ ಇದೆ, ಅದರ ಪ್ರಕಾರ ಮಾಡ್ಕೊಂಡು ಹೋಗ್ತಾರೆ. ಅಲ್ಲಿ ಮೀಸಲಾತಿ ವ್ಯವಸ್ಥೆ ಇಲ್ಲ. ಯಾಕೆಂದರೆ ರಿಸರ್ವೇಷನ್ ಸಿಸ್ಟಮ್ ಇಲ್ಲ ಅಲ್ಲಿ. ಅದು ದೇಶದ ಒಂದು ರಕ್ಷಣೆ ಕೆಲಸ ಇರೋದರಿಂದ ಯಾರು ದೈಹಿಕವಾಗಿ ಮಾನಸಿಕವಾಗಿ ನಾನು ದೇಶ ಮಾಡ್ತೀನಿ ಅಂತಾರೆ ಅವ್ರನ್ನ ಎಲ್ಲರನ್ನೂ ತಗೊಳ್ತಕ್ಕಂಥದ್ದು. ಅಲ್ಲಿ ಏನಪ್ಪ ಅಂದರೆ ಒಂದು ದೇಶಭಕ್ತಿನೇ ಒಂದು ದೊಡ್ಡ ಇದಿರ್ತವೆ ಅಲ್ಲಿ. ಆ ಕೆಲಸನೂ ಕಷ್ಟಕರವಾಗಿರ್ತಕ್ಕಂಥದ್ದು. ಸೊ ಅದು ಕೆಲವೊಂದು ಕಡೆ ಮಾತ್ರ ಈ SC ST ಏನಪ್ಪ ಅಂದರೆ ಮೀಸಲಾತಿಗೆ ಸಂಬಂಧಪಟ್ಟ ಹಾಗೆ ಒಂದು ವಿನಾಯಿತಿಯನ್ನು ನಾವು ನೋಡ್ತಾ ಇದ್ದೀವಿ. ಉಳಿದು 99% ಪ್ರತಿಯೊಂದು ಯೋಜನೆಯಲ್ಲಿ ನಾವು SC STಗೆ ಮೀಸಲಾತಿ ಮತ್ತು ಅವಕಾಶ ಕೊಟ್ಟಿರೋದನ್ನು ನೋಡ್ತಾ ಇದ್ದೀವಿ. ಅದಕ್ಕೆ ನಾವು ಜನರಲಾಗಿ ಎಲ್ಲ ಯೋಜನೆಗಳನ್ನು ಒಂದ್ಸರಿ ನೋಡ್ಕೊಂಡು ಹೋಗೋಣ. ಈಗ ಇದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ 23 ಮುಖ್ಯ ಯೋಜನೆಗಳ ಬಗ್ಗೆ ನೋಡ್ಕೊಂಡಿವಿ. ಈಗ ಇನ್ನೊಂದು ಸರ್ಕಾರದ ಮುಖ್ಯ ಇಲಾಖೆ, ಒಟ್ಟು ರಾಜ್ಯ ಸರ್ಕಾರದಲ್ಲಿ 43 ಇಲಾಖೆಗಳು ಬರ್ತಾಯಿವೆ. ಒಂದು ಇಲಾಖೆಯನ್ನು ನಾವೀಗ ಮುಗಿಸಿದ್ವಿ. 2ನೇ ಇಲಾಖೆಗೆ ಹೋಗೋಣ. ಏನಂದರೆ ಸಾರ್ವಜನಿಕ ಶಿಕ್ಷಣ ಇಲಾಖೆ, ಪಬ್ಲಿಕ್ ಇನ್ಸ್ಟ್ರಕ್ಷನ್ ಡಿಪಾರ್ಟ್ಮೆಂಟ್, ನಾವೇನು ಶಿಕ್ಷಣ ಇಲಾಖೆ ಅಂತ ಕರಿತೀವಿ. ಆ ಇಲಾಖೆಯಲ್ಲಿ ಏನೇನು ಯೋಜನೆಗಳು SC ST ಬಡವರಿಗೆ ಇವೆ ನೋಡ್ಕೊಂಡು ಬರೋಣ. ಈಗ ಈ ಇಲಾಖೆಯಲ್ಲಿ ಬರ್ತಕ್ಕಂಥ 1ನೇ ಯೋಜನೆ ಶಿಕ್ಷಣ ಇಲಾಖೆಯಲ್ಲಿ ವಿವೇಕ ಯೋಜನೆ. ಇದು ಸುದ್ದಿಯಲ್ಲಿ ಯಾಕಿದೆಯಪ್ಪ ಅಂದರೆ ಕರ್ನಾಟಕ ಸರ್ಕಾರ ಕಲಬುರಗಿ ಜಿಲ್ಲೆಯಲ್ಲಿ ಮಕ್ಕಳ ದಿನದಂದು ತಮ್ಮ ಹೊಸ ತರಗತಿ ಯೋಜನೆ ವಿವೇಕವನ್ನು ಪ್ರಾರಂಭ ಮಾಡಿತು ನಮ್ಮ ಗುಲ್ಬರ್ಗ ಜಿಲ್ಲೆ. ಇದರ ಮುಖ್ಯಾಂಶ ಏನಂದರೆ ಕರ್ನಾಟಕ ಸರ್ಕಾರವು ಇತ್ತೀಚೆಗೆ 8100 ಹಳೆಯ ಮತ್ತು ನಿರ್ವಹಿಸಿದ ಏನು ಕ್ಲಾಸ್ ರೂಮ್ ಇರ್ತಾವ ಆ ವಿವೇಕ ತರಗತಿ ಯೋಜನೆಯಲ್ಲಿ ಒದಗಿಸಲಾಗುವುದು ಅಂತ ಘೋಷಣೆ ಮಾಡ್ಯದ. ಅಂದ್ರೆ ಏನು ಕ್ಲಾಸ್ ರೂಮ್ ಅವು ಯೂಸ್ ಆಗ್ತಾ ಇಲ್ಲ ಅಂಥವು ಒಂದು ಘೋಷಣೆ ಮಾಡ್ಯದ. ಶಾಲಾ ಮತ್ತು ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಕರ್ನಾಟಕ ಸಾರ್ವಜನಿಕ ಶಾಲೆಗಳು ಮತ್ತು ಆದರ್ಶ ಶಾಲೆಗಳಂಥ ಹೊಸ ಸರ್ಕಾರಿ ಶಾಲೆಗಳಲ್ಲಿ ಹೊಸ ತರಗತಿ ಕೊಠಡಿಗಳನ್ನು ನಿರ್ಮಿಸ್ತಕ್ಕಂಥದ್ದು. ಇದು 8100 ತರಗತಿಗಳಲ್ಲಿ 7000 ತರಗತಿಗಳ ನಿರ್ಮಾಣಕ್ಕೆ ರಾಜ್ಯ SCP, TSP ಮತ್ತು SDPಯಿಂದ ಹಣ ನೀಡಲಾಗ್ತಾಯಿದೆ. ಉಳಿದ 1100 ತರಗತಿಗಳು ನಿರ್ಮಾಣ ಮಾಡಲಿಕ್ಕೆ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ KKRDB ಅವು ಏನಪ್ಪ ಅಂದ್ರೆ ಒಂದು ಕ್ರಮವನ್ನು ಕೈಗೊಂಡಿರ್ತಕ್ಕಂಥದ್ದು. ಇದು ಮೊನ್ನೆ ಏನಪ್ಪ ಅಂದ್ರೆ ಮುಖ್ಯಮಂತ್ರಿಗಳು ಉದ್ಘಾಟನೆ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡಿದ್ದೀವಿ. ಆಮೇಲೆ KKRDB ಇದಕ್ಕೆ ಹಲವಾರು ರೀತಿಯ ಕ್ರಮ ಕೈಗೊಂಡು ಅದು ಪತ್ರಿಕೆಗಳು ಬಂದಿರೋದನ್ನು ನಾವು ಕೂಡ ನೋಡಿದ್ದೀವಿ. ಅವರಿಗೆ ಸ್ವಾಮಿ ವಿವೇಕಾನಂದರ ಹೆಸರಿಡಲು ಸರ್ಕಾರ ನಿರ್ಧರಿಸಿತು. ಅಂದ್ರೆ ಆ ಏನು ಕ್ಲಾಸ್ ರೂಮ್ಸ್ ಅದಾವ ಅವಕ್ಕೆ ಪ್ರತಿಯೊಂದು ವರ್ಗವು ಸ್ವಾಮಿ ವಿವೇಕಾನಂದರ ವಚನಗಳನ್ನು ಹೊಂದಿರ್ತವೆ. ಎಲ್ಲ ವರ್ಗಗಳು ಒಂದೇ ರಚನೆ ಮತ್ತು ಬಣ್ಣದಲ್ಲಿರಬೇಕು. ವಿವೇಕ ಹೊಸ ತರಗತಿ ಕೊಠಡಿಗಳು ಕೇಸರಿ ಬಣ್ಣದಲ್ಲಿ ಇರಲಿಕ್ಕೆ ಇವೆ ಅಂಥೇಳಿ ಇದೊಂದು ಯೋಜನೆ. ಅಂದರೆ ಕ್ಲಾಸ್ ರೂಮನ್ನು ಮಾಡಿಕೊಡ್ತಕ್ಕಂಥದ್ದು. ಇಲ್ಲಿ 8100 ಹಳೆಯ ಏನು ರೂಮ್ಸ್ ಇದ್ದು ಅದರ ಬದಲಿಗೆ ಹೊಸ ರೂಮ್ಗಳನ್ನು ಕಟ್ಟಿಕೊಡ್ತಕ್ಕಂಥ ವ್ಯವಸ್ಥೆ ಈ ವಿವೇಕ ಯೋಜನೆಯಲ್ಲಿ ಶಿಕ್ಷಣ ಇಲಾಖೆಯಲ್ಲಿ ಒಂದು ಕ್ರಮವನ್ನು ಕೈಗೊಳ್ಳಲಾಗಿದೆ.
ಇನ್ನು ಎರಡನೇ ಯೋಜನೆ ಶಿಕ್ಷಣ ಇಲಾಖೆದು ಕ್ಷೀರಭಾಗ್ಯ ಯೋಜನೆ 2013-14 ಜಾರಿಗೆ ಬಂತು. ಇದು ಯಾಕೆ ಸುದ್ದಿಯಲ್ಲಿ ಇದೆ ಅಂದರೆ ಇತ್ತೀಚೆಗೆ ಕ್ಷೀರಭಾಗ್ಯ ಯೋಜನೆಯು 10 ವರ್ಷದ ವಾರ್ಷಿಕೋತ್ಸವವನ್ನು ಆಯೋಜನೆ ಮಾಡಲಾಗಿತ್ತು. ಪ್ರಾರಂಭ ಆಗಿದ್ದು ಕ್ಷೀರಭಾಗ್ಯ ಯೋಜನೆ 1ನೇ ಆಗಸ್ಟ್ 2013 ರಾಜ್ಯದ ಶಾಲಾ ಮಕ್ಕಳಿಗೆ ಅಂಗನವಾಡಿ ಕೇಂದ್ರಗಳಿಗೆ ಪೌಷ್ಟಿಕ ಹಾಲನ್ನು ಒದಗಿಸ್ತಕ್ಕಂಥ ಯೋಜನೆ. ಉದ್ದೇಶ ಏನಪ್ಪ ಅಂದರೆ ಅಂಗನವಾಡಿ ಮತ್ತು ಶಾಲಾ ಮಕ್ಕಳ ಅಪೌಷ್ಟಿಕತೆಯನ್ನು ಹೋಗಲಾಡಿಸ್ತಕ್ಕಂಥದ್ದು, ಮಕ್ಕಳಲ್ಲಿ ಪೌಷ್ಟಿಕಾಂಶ ಮತ್ತು ಆರೋಗ್ಯವನ್ನು ಸುಧಾರಿಸ್ತಕ್ಕಂಥದ್ದು ಸಹಯೋಗ. ಈ ಯೋಜನೆಯನ್ನು ಕರ್ನಾಟಕ ರಾಜ್ಯ ಸರ್ಕಾರವು KMF ಅಂದರೆ ಕರ್ನಾಟಕ ನಮ್ಮಲ್ಲಿ KMF ಅಂತ ಏನಿದೆ ಅವರ ಸಹಯೋಗದಿಂದ ಶಿಕ್ಷಣ ಇಲಾಖೆ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮೂಲಕ ಜಾರಿಗೆ ತಂದಿರತಕ್ಕಂಥದ್ದು. ಕಾರ್ಯಕ್ರಮ ಏನಪ್ಪ ಅಂದರೆ ಇದು ಸಾರ್ವಜನಿಕ ಶಿಕ್ಷಣ ಇಲಾಖೆಯದ್ದು. ಪ್ರಮುಖ ಲಕ್ಷಣಗಳೇನು? ಶಾಲಾ ಮಕ್ಕಳಿಗೆ ಪೌಷ್ಟಿಕ ಹಾಲನ್ನು ವಾರದಲ್ಲಿ 2 ದಿನ ನೀಡಲಾಗ್ತದೆ. ಅದನ್ನು ಈಗ 5 ದಿನಗಳಿಗೆ ಹೆಚ್ಚಿಸಲಾಗಿದೆ. 6 ತಿಂಗಳಿಂದ 6 ವರ್ಷದ ಮಕ್ಕಳಿಗೆ ಮತ್ತು 1ರಿಂದ 10ನೇ ತರಗತಿಯವರೆಗೆ ಮಕ್ಕಳಿಗೆ ವಾರದಲ್ಲಿ 6 ದಿನ ಭಾನುವಾರ ಹೊರತುಪಡಿಸಿ ಅಂಗನವಾಡಿ ಕೇಂದ್ರಗಳು ಮತ್ತು ಶಾಲೆಗೆ ಹೋಗುವ ಮಕ್ಕಳಿಗೆ ಸಂಪೂರ್ಣ ಹಾಲನ್ನು ಕೊಡಲಾಗ್ತಾಯಿದೆ. ಹಾಲು ಒಕ್ಕೂಟದ ರೈತರಿಗೆ 1 ಲೀಟರ್ ಹಾಲಿಗೆ 4 ರೂಪಾಯಿ ಸಹಾಯಧನ ಕೂಡ ಕೊಡಲಾಗ್ತಾಯಿದೆ. ಈ ಯೋಜನೆಗೆ ಬೇಕಾಗುವ ಹಾಲಿನ ಪುಡಿಯನ್ನು ಕರ್ನಾಟಕ ಹಾಲು ಮಹಾಮಂಡಳಿ KMF ಏನನ್ನು ಪೂರೈಸ್ತಾ ಇದೆ. ಇದರ ಫಲಾನುಭವಿಗಳು ಯಾರಪ್ಪ ಅಂದರೆ ಕರ್ನಾಟಕ ರಾಜ್ಯದ ಎಲ್ಲ ಅಂಗನವಾಡಿ ಮಕ್ಕಳು, ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಲ್ಲಿ ವ್ಯಾಸಂಗ ಮಾಡ್ತಿರುವ 1ರಿಂದ 10ನೇ ತರಗತಿಯ ಮಕ್ಕಳು ಈ ಯೋಜನೆಯ ಒಂದು ಫಲಾನುಭವಿಗಳಾಗಿದ್ದಾರೆ. ನವೆಂಬರ್ 2023ರಂತೆ ಏನಪ್ಪ ಅಂದರೆ 42.19 ಲಕ್ಷ ಅಂಗನವಾಡಿ ಕೇಂದ್ರಗಳಿಗೆ ವಾರದಲ್ಲಿ 5 ದಿನ 15 ಗ್ರಾಮ್ ಹಾಲಿನ ಪುಡಿ ಮತ್ತು 10 ಗ್ರಾಮ್ ಸಕ್ಕರೆಯನ್ನು ಅಂದರೆ 150 ml ಕೆನೆಬೆರೆತ ಹಾಲನ್ನು ಕೊಡಲಾಗ್ತಾಯಿದೆ. ರಾಜ್ಯದ ಮಹತ್ವಾಕಾಂಕ್ಷೆ ಕ್ಷೀರಭಾಗ್ಯ ಯೋಜನೆ ಒಟ್ಟು 1,19,693 ಅಂಗನವಾಡಿ ಮತ್ತು ಸರ್ಕಾರಿ ಶಾಲೆಗಳ 1ರಿಂದ 10ನೇ ತರಗತಿಯವರೆಗಿನ ಮಕ್ಕಳಿಗಾಗಿ ಪ್ರತಿ ಮಗುವಿಗೆ 18 ಗ್ರಾಮ್ರಂತೆ 1,890 ಮೆಟ್ರಿಕ್ ಟನ್ ಹಾಲಿನ ಪುಡಿಯನ್ನು ಸರಬರಾಜು ಮಾಡ್ತಾಯಿದೆ ಸರ್ಕಾರ ಇವತ್ತು ಮಕ್ಕಳಿಗೆ. ಅದೇ ರೀತಿ ಈಗ ಶಿಕ್ಷಣ